ಪ್ರಕಾರ ನಾನು ಹಿಂದೆ ವಿಡಿಯೋಲಿ ಹೇಳಿದ್ದೆ. ಸೊ ಇಲ್ಲಿ ಸಿಗೋ ಅಂಥ ವರ್ಕೌಟು ಯಾವ ಜಿಮ್ಮಲ್ಲೂ ಸಿಗಲ್ಲ. ಅಲ್ಲಿ ನೋಡ್ಬೋದು, ಅಲ್ಲಂತೂ ಫುಲ್ಲು ಮಾವಿನಕಾಯಿಗಳು ಕಾಣ್ತಾ ಇದೆ. 4 years ಬ್ಯಾಕ್ ನಾನೇ ನೆಟ್ಟಿದ್ದೆ, ಇವತ್ತು ನಾನೇ ಕಾಯಿ ಕೀಳ್ತಾ ಇದ್ದೀನಿ. ಸೊ ಇದು ಪ್ಯೂರ್ ನಾಟಿ ಸೇಂದೂರ. ಇಲ್ಲಿ 4:15 ಒಳಗಡೆ 5 ಗಂಟೆಗೆ ಹಾಲು ಕರಿತೀವಿ, 6 ಗಂಟೆಗೆ ಡೈರಿಗೆ ಹಾಲು ತೊಗೊಂಡು ಹೋಗ್ಬೇಕು ಡೈಲಿ. ಓಕೆ, ಯಾಕೆ ವಾಪಸ್ ಬಂದೆ? ಹಲೋ, ಎಲ್ರಿಗೂ ನಮಸ್ಕಾರ. ಅನೀಶ್ ಮುನಾ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ, ಸೊ ಮತ್ತೆ ಹೊಸ ವ್ಲಾಗ್. ಸೊ ನೋಡ್ಬೋದು, ಸೊ ನಾನಿವಾಗ ನಮ್ಮ ಮಾವ ಶಮಿ ಅವರ ತೋಟದಲ್ಲಿದ್ದೀನಿ. ಸೊ ಆಲ್ಮೋಸ್ಟ್ 4 ವರ್ಷದಿಂದ ಬಂದು ಸೊ ವ್ಲಾಗ್ ಮಾಡಿದ್ದು. ಸೊ ಆ ವ್ಲಾಗ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೋಡಿ. ಆ್ಯಂಡ್ ಇವಾಗ ಪ್ರೆಸೆಂಟ್ಲಿ ತೋಟ ಹೆಂಗಿದೆ ಏನು ಅಂತ ತೋರಿಸ್ತೀನಿ. ಸೊ ನನ್ನ ಜೊತೆ ಸಾನ್ವಿ ಇದ್ದಾಳೆ. ಸೊ ಹಿಂದಿನ ವ್ಲಾಗಲ್ಲಿ ಸಾನ್ವಿ ಆಲ್ಮೋಸ್ಟು 4 ವರ್ಷ ಹಿಂದೆ, ಅಂದರೆ 4 ವರ್ಷ ಚಿಕ್ಕವಳು. ಸೊ ಅವಾಗೆಲ್ಲ ವ್ಲಾಗ್ ಮಾಡಿ ಇಲ್ಲಿ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಏನೋ ಮಾಡಿದ್ದಾರೆ. ಸೊ ಅಲ್ಲೋಗಿ ಆಟಾಡಿದ್ವಿ. ಸೊ ಅದೆಲ್ಲ ಸೊ ಹಳೆ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಇವಾಗ ಕರೆಂಟ್ಲಿ ಸೊ ಮಾವಿನಕಾಯಿಗಳು ಬಿಟ್ಟಿದೆ ನೋಡ್ಬೋದು. ಸೊ ಇವಾಗ ಮಾವಿನಕಾಯಿ ಕೀಳೋ ಪ್ರಾಸೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಇವಾಗ ಬಾದಾಮಿ ಆ್ಯಂಡ್ ಸೋತಾಪುರಿ ಏನೋ ಸ್ವಲ್ಪ ಕಿತ್ತಿದ್ದೀವಿ. ಸೊ ಹೋಗೋಣ. ಶಾನ್ವಿ ತೋರಿಸ್ತೀನಿ ತೋಟ ಕಂಪ್ಲೀಟಾಗಿ, ಒಂದು ರೌಂಡ್ ಹೋಗೋಣ ಇವಾಗ. ಸೊ ಅಲ್ಲಿ ನೋಡ್ಬೋದು ನಮ್ಮ ಶಮಿ, ನಮ್ಮ ಮಾವ ಸೈಕಲ್ ತುಳಿತಾ ಇದ್ದಾರೆ, ಹಸು ಸಾಕಿದ್ದಾರೆ. ಇವ್ರ ರುಟೀನ್ ಕೇಳಿದ್ರೆ ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 4:15ಗೆ ಎದ್ದು ತೋಟಕ್ಕೆ ಬಂದು ಸೊ ಅವರ ಪ್ರಾಸೆಸ್ಸು. ಸೊ ಇವಾಗ ಅಪ್ಪ ಮಗಳು ಸೈಕಲ್ ತುಳಿತವ್ರೆ. ಸೊ ನಡೀರಿ ಹೋಗೋಣ. ಇನ್ನೂ ಆ ಕಡೆ ಸೈಡು ಸುಮಾರು ಜಾಗ ಇದೆ ನೋಡೋದು. ಸೊ ಇಲ್ಲಿ ತನ್ವಿತಾನು ಬಂದಿದ್ದಾಳೆ ಇವಾಗ. ಹಾಯ್ ಮಾಡಿ ತನ್ವಿತಾ ಬ್ಲಾಗ್ಗೆ. ಸೊ ಇಲ್ಲಿ ನಮ್ಮ ಸಿಂಧು, ನಮ್ಮ ಅತ್ತೆ ರಿಯಾ, ಅಲ್ಲಿ ಪೂಜಕ. ಸೊ ಪೂಜಕ ನಮ್ಮ ಶಮಿ ಅವರ ವೈಫು. ಸೊ ಫಸ್ಟ್ ಟೈಮ್ ಅನ್ಸುತ್ತೆ ವ್ಲಾಗಲ್ಲಿ ತೋರಿಸ್ತಾ ಇರೋದು ನಾನು. ಲಾಸ್ಟ್ ಟೈಮ್ ನಾನು ಸಾನ್ವಿ ಮಾತ್ರ ಇದ್ವಿ. ಸೊ ಅಲ್ಲಿ ನಮ್ಮ ಸಿಂಧು ಅವ್ರ ಹಸ್ಬೆಂಡು ನಂದೀಶ್ ಅವರು ಇದ್ದಾರೆ. ಸೊ ಇಲ್ಲಿ ಅಮ್ಮ ಇದ್ದಾರೆ. ಸೊ ಇವಾಗ ಎಲ್ಲ ಸೇರಿದ್ದೀವಿ. ಸೊ ಮಧ್ಯಾಹ್ನದವ್ರಿಗೆ ಊಟದ ಪ್ರಾಸೆಸ್ ಮುಗೀತು. ಜಾಮೂನು, ರವೆ ಉಂಡೆ ಎಲ್ಲ ರೆಡಿ ಮಾಡಿದ್ರು ಪೂಜಕ. ಆಲ್ಮೋಸ್ಟ್ ವಾತಾವರಣ ನೋಡ್ಬೋದು ಸಂಜೆ. ಸೊ ಮಳೆ ಬರೋ ಥರನೂ ಇದೆ. ಸೊ ಹೋಗೋಣ, ಆದಷ್ಟು ಮಾವಿನಕಾಯಿಗಳು ಕಿತ್ಕೊಳ್ಳೋದ. ಪೂಜಕ ಸ್ಟಾರ್ಟ್ ಮಾಡೋಣ ಮಾವಿನಕಾಯಿ ಗಿಡಕ್ಕೆ. ನಡೆಯ ಶಾನ್ವಿ. ಸೊ ಎಂಟ್ರಿಲೇ ಒಂದು ಉಯ್ಯಾಲೆ ಹಾಕ್ಸ್ಕೊಂಡಿದ್ದಾರೆ. ಸೊ ಟೈಮ್ ಪಾಸ್ಗೆ ಆರಾಮ್ಸೆ ಆಟ ಆಡ್ಬೋದು. ಶಾನ್ವಿ ಆಟ ಆಡ್ತಾವಳು ಈಗ. ತನಿತ ನೀನು ಹೋಗಿ ಕೂತ್ಕೊಳ್ಳೆ. ಸೊ ಕಟಿಂಗ್ ಮೆಷಿನ್ನ ಇನ್ಸ್ಟಾಲ್ ಮಾಡಿಸ್ಕೊಂಡಿದ್ದಾರೆ. ಇವಾಗ ಅಪ್ಡೇಟ್ ಮಾಡಿದ್ದಾರೆ. ಸೊ ಕಟಿಂಗ್ ಮೆಷಿನ್ನ ಇನ್ಸ್ಟಾಲ್ ಮಾಡಿಸಿದ್ದಾರೆ. ಸೊ ನೋಡ್ಬೋದು. ಸೊ ಇಲ್ಲಿ ಕಟಿಂಗ್ ಮಿಷಿನ್ ಇದೆ, ಆ್ಯಂಡ್ ಇಲ್ಲಿ ಹಾಲು ಕರೆಯೋ ಮಿಷಿನ್ ಇದೆ, ಆ್ಯಂಡ್ ಇಲ್ಲಿ ಹಸುಗಳು. ಸೊ ಫ್ಯಾನು, ಕಂಪ್ಲೀಟ್ ಸೆಟಪ್ನ ರೆಡಿ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಮೊದಲು ಏರಿಯಾ ಸ್ವಲ್ಪ ಸಣ್ಣದಿತ್ತು. ಸೊ ಇವಾಗ ಆಲ್ಟ್ರೇಷನ್ ಮಾಡಿ ಸೊ ಆಲ್ಮೋಸ್ಟು ಪ್ರತಿಯೊಂದು ಎಕ್ವಿಪ್ಮೆಂಟ್ಗೂ ಸ್ಪೇಸ್ ಆಗೋ ಥರ, ಆ್ಯಂಡ್ ಹಸುಗಳಿಗೂ ಸೊ ಸ್ಪೇಸು ಜಾಸ್ತಿ ಸಿಗೋ ಥರ ಮಾಡಿಸಿದ್ದಾರೆ ಇವಾಗ. ಸೊ ಕಂಪ್ಲೀಟ್ ಸೆಟಪ್ಪು, ಲೈಟಿಂಗು ಸೊ ಫುಲ್ ಕವರ್ ಆಗಿ. ಸೊ ಇಲ್ಲಿ ನಮ್ಮ ಮಾವ ಶಮಿ ಅವರ 2ನೇ ಮಗಳು ರಿಯಾ ಇದ್ದಾಳೆ. ರಿಯಾ. ಸೊ ಎಲ್ಲ ಒಂದು ರೌಂಡ್ ಹಾಕ್ತಿದ್ದೀವಿ. ಇವಾಗ ತಾನೇ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಹಸುಗಳು. ಸೊ ಇವಾಗ ಹಾಲು ಕರಿಬೇಕನ್ಸುತ್ತೆ, ಇನ್ನೇನು ಟೈಮ್ ಆಯಿತು. ಸೊ ಇವಾಗ ಹಾಲು ಕರೀತಾರೆ ಒಂದು ಸ್ವಲ್ಪ ಹೊತ್ತಲ್ಲೇ. ಸೊ ಹಾಲು ಕರೆದು ಡೈರಿಗೆ ಹೋಗಬೇಕು. ಸರಿ ನಡೀರಿ ಹೋಗೋಣ ಇವಾಗ. ನನ್ನ ಪ್ರಕಾರ ನಾನು ಹಿಂದೆ ವಿಡಿಯೋಲಿ ಹೇಳಿದ್ದೆ. ಸೊ ಇಲ್ಲಿ ಸಿಗೋ ಅಂಥ ವರ್ಕೌಟು ಯಾವ ಜಿಮ್ಮಲ್ಲೂ ಸಿಗಲ್ಲ. ಈ ಮರಗಳೇನಿದೆ, ಸೊ ಗಿಡ ಆಲ್ಮೋಸ್ಟ್ 4 years ಬ್ಯಾಕ್ ನೆಟ್ಟಿದ್ದು. ಸೊ ಆಲ್ಮೋಸ್ಟ್ ಇವಾಗ ಅದು ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಬೋದು. ಸೊ ನೋಡ್ಬೋದು ಆಲ್ಮೋಸ್ಟ್ 4 years ಹಿಂದೆ ನೆಟ್ಟಿದ್ದ ಗಿಡ. ಸೊ ಇವಾಗ ಮರ ಆಗಿ ಕಾಯಿ ಕೊಡ್ತಾ ಇದೆ. ಸೊ ಚೆನ್ನಾಗಿ ಬಿಟ್ಟಿದೆ ಇಲ್ಲೂ. ಸೊ ಆಲ್ಮೋಸ್ಟ್ ನಿಮಗೆ ಹಿಂದಿನ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಲ್ಲಿ ಅವಾಗ ತಾನೇ ನೆಟ್ಟಿದ್ದು ನಾನು ಇದೆಲ್ಲ ತೋರಿಸಿದ್ದೆ. ಸೊ ಇವಾಗ ಸೊ ಒಳ್ಳೆ ಕಾಯಿಗಳು ಬಿಟ್ಟಿದ್ದಾವೆ. ಸೊ ಎಲ್ಲ ಲೈನಾಗಿ ಬರ್ತಾವ್ರೆ. ಸೊ ಇಲ್ಲಿ ಸಾನ್ವಿ, ಶಮಿ, ನಾವೆಲ್ಲ ಇದ್ದೀವಿ. ಸೊ ಇಲ್ಲಿ ಎಲ್ಲ ಲೈನಿಗೆ ಬರ್ತಾ ಇದ್ದಾರೆ. ರಿಯಾ
ಅಲ್ಲಿ ನೋಡ್ಬೋದು, ಅಲ್ಲಂತೂ ಫುಲ್ಲು ಮಾವಿನಕಾಯಿಗಳು ಕಾಣ್ತಾ ಇದೆ. ಆಲ್ಮೋಸ್ಟ್ ಇಲ್ಲಿಂದನೇ. ಸೊ ಸಾನ್ವಿ ಯಾವಾಗಲೇ ಮೆಷಿನ್ ವರ್ಕಿಂಗ್ ಪ್ರಾಸೆಸ್ನ ತೋರ್ಸಕ್ಕೆ ಹೋಗಿ ಕೈ ಗಾಯ ಮಾಡ್ಕೊಬಿಟ್ಟವಳೆ. ಸೊ ಏನಾಗಲ್ಲ, ಬರ ಸಾನ್ವಿ ಹೋಗೋಣ. ನೋವ್ತಿದ್ದೇನೆ, ಸ್ವಲ್ಪ ನೋವಂತೆ. ಸೊ ಇದು ಬಾದಾಮಿ ಅಲ್ವಾಗ? ಬಾದಾಮಿ, ಪ್ಯೂರ್ ಬಾದಾಮಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ಅಲ್ಲಿರೋದು ಮಲ್ಗೋಬಾ. ಸೊ ಆಲ್ಮೋಸ್ಟ್ ಅದು ಇನ್ನೂ ಸೈಜ್ ಬರಬೇಕು. ಇನ್ನ ಸಣ್ಣ ಇದೆ, ಓಕೆ, ಇನ್ನೂ ದಪ್ಪ ಆಗ್ಬೇಕದು. ಸೊ ಅದಕ್ಕೆ ನಾವೀಗ ಸದ್ಯಕ್ಕೆ ಅದನ್ನ ಟಚ್ ಮಾಡಕ್ ಹೋಗ್ತಾ ಇಲ್ಲ. ಸೊ ಇಲ್ಲಿ ಸೇಂದೂರ ಇದೆ, ಹಂಗೆ ರೌಂಡ್ ಹೊಡಿಯೋಣ. ಸೊ ಇಲ್ಲೂ ಸೇಂದೂರ ಎಲ್ಲ ನಾನು ನೆಟ್ಟಿದ್ದೆ. 4 years ಬ್ಯಾಕ್ ನಾನೇ ನೆಟ್ಟಿದ್ದೆ. ಇವತ್ತು ನಾನೇ ಕಾಯಿ ಕೀಳ್ತಾ ಇದ್ದೀನಿ. ಸೊ ಇದು ಪ್ಯೂರ್ ನಾಟಿ ಸೇಂದೂರ. ಸೊ ಅಲ್ಲಿ ಬಾದಾಮಿ ನೋಡಿದ್ವಿ, ಇಲ್ಲಿ ಸೇಂದೂರ. ಸೊ ಇಲ್ಲಿ ನಮಗೆ ಆಲ್ಮೋಸ್ಟ್ ಅವಾಗಲಿಂದ ನವಿಲ್ಗಳು ಕಾಣಿಸ್ತಾನೆ ಇದೆ. ಸೊ ಅಲ್ಲೂ 2 ಇದೆಯಂತೆ. ಸೊ ಇಲ್ಲೂ ಗಿಡಗಳು ಹಾಕಿದ್ದಾರೆ. ಆಲ್ಮೋಸ್ಟ್ ಇದು ಕೆಲವುದ್ರಲ್ಲಿ ಬಿಟ್ಟಿದೆ, ಕೆಲವುದ್ರಲ್ಲಿ ಇನ್ನೂ ಬರೋದಿದೆ. ಸೊ ಆಲ್ಮೋಸ್ಟ್ ಅಲ್ಲೂ ನೋಡ್ಬೋದು. ಸೊ ಎಲ್ಲಿ ನೋಡಿದ್ರು ಮಾವಿನಕಾಯಿ ಮೈಯಾನೆ ಫುಲ್ಲು ತೋಟ ಪೂರ್ತಿ. ಸೊ ಇಲ್ಲಿ ಅಲ್ಲಿ ಎಲ್ಲೆಲ್ಲೂ. ಸೊ ಇಲ್ಲೊಂದು ಯಾವುದೋ 6 ಸಸಿ ಇದೆಯಂತೆ. ಸೊ ಅದನ್ನು ನೋಡೋಣ. ಸೊ ಆಲ್ಮೋಸ್ಟ್ ಎಂಡ್ವರೆಗೆ ಬಂದಿದ್ದೀವಿ. ಆ್ಯಂಡ್ ಅಲ್ಲಿ ಮಧ್ಯದಲ್ಲಿ ಸೊ ಮನೆ ಇರೋದು. ಸೊ ಅಲ್ಲೂ ಒಂದಷ್ಟು ಕಾಯಿಗಳು ಬಿಟ್ಟಿದ್ವು. ಸೊ ಅದನ್ನು ಕಿತ್ಕೊಂಡ್ಬರ್ತಾ ಇದ್ದಾರೆ ಇವಾಗ. ಸೊ ಆಲ್ಮೋಸ್ಟ್ ನಾವು ಮಧ್ಯಾಹ್ನನೇ ಬಂದ್ವಿ, ಬಟ್ ತೋಟಕ್ಕೆ ಮಧ್ಯಾಹ್ನ ಬರೋಕ್ಕೆ ಹೋಗಲಿಲ್ಲ. ಸೊ ಮನೇಲಿದ್ದು. ಸೊ ಇವಾಗ ಸೊ ಆಲ್ಮೋಸ್ಟ್ ವಾತಾವರಣ ತಣ್ಣಗಿದೆ. ಸೊ ಆಲ್ಮೋಸ್ಟ್ ಇವಾಗ ಪ್ರಿಫರ್ ಮಾಡಿ ಸೊ ಈ ಟೈಮಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಆದ್ರೂ ಸೊ ಇವಾಗ ಅವಾಗಲೇ ಮಾವಿನಕಾಯಿಗಳನ್ನ ಸುಮಾರು ಕಿತ್ತಿದ್ವಿ. ಸೊ ಆಲ್ಮೋಸ್ಟ್ ನೋಡ್ಬೋದು, ಆಲ್ಮೋಸ್ಟ್ ಸುಸ್ತಾಗ್ತಾನೆ ಇದೆ. ಸೊ ಅದಕ್ಕೆ ನಾನು ಹೇಳಿದ್ದು, ಸೊ ಇಲ್ಲಿ ತೋಟದಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಸೊ ತೋಟದಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೆ, ಸೊ ಅವ್ರಿಗೆ ಫಿಟ್ನೆಸ್ ಅನ್ನೋದು ನೆಕ್ಸ್ಟ್ ಇರುತ್ತೆ. ಸೊ ಅದ್ರ ಮುಂದೆ ಯಾವುದೇ ಜಿಮ್ಮು ಎಕ್ಸಸೈಸ್ ಏನೂ ಬೇಕಾಗಲ್ಲ. ಸೊ ಇಲ್ಲಿ ಎನ್ವೈರ್ನಮೆಂಟು, ಸೊ ಅದರಿಂದನೇ ಅರ್ಧ ಫಿಟ್ನೆಸ್ಸು, ಸೊ ಹೆಲ್ತ್ನ ಗೇನ್ ಮಾಡಿರ್ತಾರೆ ಅವರು. ಸೊ ಇಲ್ಲಿ ನಾನು ಬ್ಲಾಗ್ ಮಾಡ್ತಿದ್ರೆ, ಸೊ ಅಲ್ಲಿ ಅವ್ರು ಬ್ಲಾಗ್ ಮಾಡ್ತವ್ರೆ. ಸೊ ನೋಡ್ಬೋದು. ಸೊ ಇಲ್ಲಿ ತನ್ವಿತಾ. ಸೊ ತನ್ವಿತಂಗೆ ಭಯ ಅಂತ ತೋಟಕ್ಕೆ ರೌಂಡ್ ಹೊಡಿಯೋಕ್ಕೆ. ಸೊ ನಾವು ಕರ್ಕೊಬಂದಿದ್ವಿ, ಬಾರೆ ಏನಾಗೋದಿಲ್ಲ ಅಂತ. ಸೊ ಆಲ್ಮೋಸ್ಟ್ ಅಲ್ಲಿ ಮಾವಿನಕಾಯಿಗಳು ತುಂಬಿಸ್ಕೊಂಡು ಕಿತ್ಕೊಂಡು ಬರ್ತಾವ್ರೆ. ಸೊ ಅಲ್ಲಿ ಮಾವಿನಕಾಯಿ ಪಾರ್ಟ್ ಒಂದು ಕಡೆ ಆದರೆ, ಸೊ ಇಲ್ಲಿ ಫುಲ್ಲು ಸೀಮೆ ಹುಲ್ಲು ಹಾಕೊಂಡಿದ್ದಾರೆ. ಸೊ ಅಲ್ಲೂ ಇನ್ನೂ ಆ ಕಡೆ ಅಲ್ಲೂ ಒಂದಷ್ಟಿದೆ. ಸೊ ಅದೆಲ್ಲ ಹಸುಗೆ ಮೇವಿಗೆ ಉಪಯೋಗ ಆಗುತ್ತೆ. ಸೊ ನೋಡ್ಬೋದು ಅಲ್ಲಿ ಆ್ಯಂಡ್ ಇಲ್ಲಿ ಕಂಪ್ಲೀಟು. ಸೊ ಇವಾಗ ತೋಟ ಎಲ್ಲ ರೌಂಡ್ ಹೊಡಿದ್ವಿ. ಸೊ ಒಂದು ಅಷ್ಟೊತ್ತು ಫೋಟೋ ಶೂಟ್ನು ಮಾಡಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ಇವಾಗ ಟೈಮು 5 ಕಾಲಾಗಿದೆ. ಸೊ ಇವಾಗ ಹಾಲು ಕರೆದು ಡೈರಿಗೆ ಹಾಕ್ತಾರೆ. ಮೆಷಿನ್ ಇದೆ, ಸೊ ಅದನ್ನು ಯೂಸ್ ಮಾಡ್ತಾರಲ್ಲ ಅವರು. ಸೊ ವರ್ಕೌಟ್ ಆಗಲಿ ಅಂತ ಕೈಯಲ್ಲಿ ಕರೀತಾರಂತೆ. ಸೊ ಮೆಷಿನು ತರಿಸಿದ್ದಾರೆ. ಸೊ ಆಲ್ಮೋಸ್ಟ್ 24/7 ಆನಲ್ಲಿ ಇರುತ್ತೆ ಶಮಿ ಫ್ಯಾನು. ಸೊ ಫ್ಯಾನ್ ಅಂತೂ ಆಫೇ ಆಗಲ್ಲ, 24/7 ಸೊ ಆನಲ್ಲಿರುತ್ತೆ. ಆ್ಯಂಡ್ ಅವಲ್ಲಿ ಹೇಳ್ದಂಗೆ ನಾನು ಈ ಸ್ಪೇಸ್ನ ಸೊ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಸ್ವಲ್ಪ ಚಿಕ್ಕದಿತ್ತು ಮೊದಲು. ಸೊ ಇವಾಗ ಕಂಪ್ಲೀಟ್ ಎಕ್ಸ್ಟೆಂಡ್ ಮಾಡಿ, ಸೊ ಪ್ರತಿ ಎಕ್ವಿಪ್ಮೆಂಟ್ಗೂ ಜಾಗ ಆಗಬೇಕು ಆ್ಯಂಡ್ ಹಸುಗಳಿಗೂ ಸೊ ಫ್ರೀ ಆಗಿರಬೇಕು. ಸೊ ಆ ಥರ ಸೆಟಪ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಸೊ ನಮ್ಮಮ್ಮ ಹಾಲು ಕರೆದು ಸುಮಾರು ದಿನ ಆಗಿತ್ತಂತೆ. ಸೊ ಅವಾಗ ರೂಢಿ ಇತ್ತಂತೆ. ಸೊ ಇವಾಗ ಸೊ ನಾನು ಹಾಲು ಕರೀತೀನಿ ಅಂತ ಹೋಗ್ತಾವ್ರೆ. ಸೊ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ನೋಡೋಣ ಇವಾಗ. ಸೊ ಪರವಾಗಿಲ್ಲ, ಹಸುನು ಸೈಲೆಂಟ್ ಆಗಿದೆ, ನಮ್ಮಮ್ಮನ ಆರಾಮಾಗಿ ಕರೀತಾವ್ರೆ. ಸೊ ಆಲ್ಮೋಸ್ಟ್ ರೂಢಿ ಇತ್ತಂತೆ ಅವಾಗ. ಸೊ ಇವಾಗ ಅವ್ನು ಟ್ರೈ ಮಾಡ್ತೀನಿ ಅಂತ ಕೂತಿದ್ದಾರೆ. ಸೊ ಆಲ್ಮೋಸ್ಟ್ ಶಮಿ ಒಂದು ಲೆಕ್ಕದಲ್ಲಿ ಸೊ ಪೇಷನ್ಸ್ ಬೇಕಲ್ವಾ, ಕೈ ಕಂಟಿನ್ಯೂಸ್ ಪೈನ್ ಆಗ್ತಾನೆ ಇರುತ್ತೆ. ಪೈನ್ ಆಗುತ್ತೆ, ಹಾಲು ಕರೆಯೋಕ್ಕೆ ತುಂಬ ತಾಳ್ಮೆಯಿಂದ ಕರಿಬೇಕು. ಸೊ ಆಲ್ಮೋಸ್ಟ್ ನಮ್ಮಮ್ಮ ಇಷ್ಟು ಕರೆದಿದ್ದಾರೆ. ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು 2-3 ನಿಮಿಷ ಆಗ್ತಾ ಬಂತು ಟೈಮು. ಆಲ್ಮೋಸ್ಟ್ ಇಷ್ಟು ಕರೆದಿದ್ದಾರೆ ಹಾಲು.
ತನ್ವಿತಾ, ಸಿಂಧು ನೀ ಕರಿಯಲ್ವಾ? ಸಿಂಧುಗೆ ರೂಢಿ ಇಲ್ಲ. ಸೊ ಶಮಿ ನೆಕ್ಸ್ಟ್ ಕಂಟಿನ್ಯೂಷನು. ಸೊ ಶಮಿ ಜೊತೆ ಸಾನ್ವಿನೂ ಕೈ ಜೋಡಿಸಿದ್ದಾಳೆ. ಸೊ ಜೊತೆಗೆ ತನ್ವಿತಾನೂ. ಸೊ ಇವಾಗ ಶಮಿ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಆಲ್ಮೋಸ್ಟ್ ಮೇವು ಹಾಕಿ ಇಷ್ಟೊತ್ತಿಗೆ ಒಳಗಡೆ ಕಟ್ಟಾಕ್ಬಿಡ್ತೀವಿ ಡೈಲಿ. ಡೈಲಿ 4:15 ಒಳಗಡೆ 4:15 5 ಗಂಟೆಗೆ ಹಾಲು ಕರಿತೀವಿ. 6 ಗಂಟೆಗೆ ಡೈರಿಗೆ ಹಾಲು ತೊಗೊಂಡು ಹೋಗ್ಬೇಕು ಡೈಲಿ. ಓಕೆ, ಹಾಂ. ಮತ್ತೆ ಬೆಳಗ್ಗೆ 4:15 ಬಂದರೆ ಅದೇ ಮತ್ತೆ ರಿಪಿಟೇಟಿವ್ ಟಾಸ್ಕು, ಸೇಮ್ ರೂಟೀನು. ಸೊ ಇವಾಗ ಪೂಜಾಕನ ಜಾಯ್ನ್ ಆಗಿದ್ದಾರೆ. ಸೊ ಅವ್ರದ್ದು ಡೈಲಿ ರೂಟೀನ್ ಅದೇನೆ. ಸೊ ಇಬ್ಬರು ಆಲ್ಮೋಸ್ಟ್ ಬೆಳಗ್ಗೆ 4:15ಗೆ ಸೊ ಅವರ ದಿನಚರಿ ಶುರು ಆಗುತ್ತೆ. ಸೊ ಇಬ್ಬರು ಒಟ್ಟಿಗೆ ಬರ್ತಾರೆ. ಸೊ ಹಾಲು ಕರೀತಾರೆ. ಸೊ ಕಂಪ್ಲೀಟ್ ಮೇಂಟೆನೆನ್ಸ್ ಪೂಜಾಕ ನೋಡ್ಕೋತಾರೆ. ಸೊ ಜೊತೆಗೆ ಮೇಯ್ನ್ ಪಾಯಿಂಟೇ ಮಿಸ್ ಮಾಡಿದೆ ನಾನು. ಸೊ ನಮ್ಮ ಮಾವ ಬಂದು ಸೊ ಪಂಚಾಯಿತಿ ಮೆಂಬರು. ಇದು ಆಲ್ಮೋಸ್ಟ್ 4th ಇಯರ್ ಏನೋ, 5th ಇಯರ್ ರನ್ನಿಂಗು. ಸೊ ಮೆಂಬರ್ ಆಗಿ ಸೊ ಇಲ್ಲಿ ನಮ್ಮ ಶಾನ್ವಿ ಸೊ ಮರ ಹತ್ತಿ ಸರ್ಕಸ್ ಮಾಡ್ತಾವಳೆ. ಅಲ್ಲಿ ಒಂದು ಕಡೆ ತನ್ವಿತಾ. ಸೊ ತನ್ವಿತಾ ಅಲ್ಲೇ ಕೂತ್ಬಿಟ್ಟವಳು ಸೇಫ್ಟಿಯಾಗಿ. ಶಾನ್ವಿ ನಿಂತ್ಕೊಂಡು ಅಡ್ಡಾಡ್ತಾವಳೆ. ಬೇಡ ಕಿಲ್ಬೇಡ. ಸೊ ಒಂದು ಕಡೆ ಪ್ರಿಯಾ ಆಟ ಆಡ್ತಾವಳೆ ಜೋಕಾಲಿಲಿ. ಸಾಕು ಇಳಿರ ಹೋಣ, ಟೈಮ್ ಆಯ್ತು. ಸೊ ಇಲ್ಲಿ ಶಾನ್ವಿ ಮತ್ತು ತನ್ವಿತಾ ಫೋಟೋ ಶೂಟ್ ಮಾಡಿಸ್ಕೊತಿದ್ದಾರೆ. ನಮ್ಮ ಶಮಿ ಫೋಟೋಗ್ರಾಫಿರು. ಸೊ ಶಾನ್ವಿ ರೆಡಿ ಆಗಿದ್ದಾಳೆ ಸೈಕಲಲ್ಲಿ ಈಗ ಹೊರಡೋಕ್ಕೆ ಮನೆ ಕಡೆಗೆ. ಬಾಯ್ ಶಾನ್ವಿ, ಬಾಯ್ ತನ್ವಿತಾ, ನಾವು ಗಾಡೀಲಿ ಹೋಗೋಣ. ನೋಡಿ ಇವಳು ಮನೆಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರ್ತಾವಳೆ. ಅದೇ ಇವಳು ಹಂಗೆ ಮಾತಾಡಿ ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ವಾಪಸ್ ಬಂದೆ? ಸುಮ್ಮನೆ ಬ್ಲಾಗ್ ತಗೊಳಕ್ಕೆ. ಸೊ ವ್ಲಾಗಲ್ಲಿ ಜಾಸ್ತಿ ಕಾಣಿಸ್ಕೋಬೇಕು ಅಂತ ಶಾನ್ವಿ ವಾಪಸ್ ಬರ್ತಾವಳೆ ಅಂತ ತನ್ವಿತಾ ಹೇಳ್ತಾವಳೆ. ಸೊ ನಮ್ಮ ಸೈಕಲ್ ಹೊಡಿತಾರೆ ಇವಾಗ. ಸೊ ಹಾಲು ಕರೆದಿದ್ದಾಯ್ತು, ಇವಾಗ ಸೈಕಲ್ ರೈಡಿಂಗು. ಸೊ ಫೈನಲಿ ಸೊ ಮಾವಿನಕಾಯಿ ಎಲ್ಲ ಕಿತ್ಕೊಂಡ್ವಿ. ಆ್ಯಂಡ್ ಸೊ ಕಂಪ್ಲೀಟ್ ಆದಷ್ಟು ತೋಟನ ತೋರಿಸಿದ್ದೀನಿ. ಆ್ಯಂಡ್ ವ್ಲಾಗ್ ಮಾಡೋ ಪ್ಲ್ಯಾನ್ ಏನಿರಲಿಲ್ಲ. ಸೊ ಸಡನ್ನಾಗಿ ಸೊ ಒಂದು ಗ್ಲಿಮ್ಸ್ ನಿಮಗೆ ತೋರಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ, ಮರೆಯದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.